ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪಾದಮೌಲ್ಯಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾ ಭವೇತ್. ನಾನು ಗುಂಡಾಚಾರ್ಯ ಬಿ ಜೋಶಿ ನರಿಗೋಳ್ ಅಂತ ಹೇಳಿ ಶ್ರೀ ಪ್ರಶಾಂತ ಹನುಮಾನ ಮಂದಿರದ ಅರ್ಚಕರು. ಕಲಬುರಗಿಯಲ್ಲಿ ಪ್ರಶಾಂತ ನಗರದಲ್ಲಿ ಈ ಮಂದಿರ ಇರತಕ್ಕಂಥದ್ದಾಗ್ತದೆ. ಇಲ್ಲಿ ನಾನು 25 ವರ್ಷಗಳಿಂದ ಹನುಮಂತ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನಿಂದ ನೂತನ ವರ್ಷ ಪ್ರಾರಂಭವಾಗ್ತದೆ ಅಂತಂದರೆ ವಿಶೇಷವಾಗಿ ಈ ನೂತನ ಸಂವತ್ಸರವನ್ನು ಬರಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ನಿಸರ್ಗವನ್ನು ನೋಡತಕ್ಕಂಥವರಾಗಬೇಕು. ಯಾವಾಗ ವಸಂತ ಋತು ಚೈತ್ರ ಮಾಸ ಪ್ರಾರಂಭವಾಗ್ತದೆ ಅಂದರೆ ಎಷ್ಟೇ ಬಿಸಿಲಿದ್ರೂ ಕೂಡ ಈ ನಿಸರ್ಗ ಏನಿದೆ ಹಚ್ಚ ಹಸುರಾಗಿ ನಮ್ಮ ನೂತನ ಸಂವತ್ಸರವನ್ನು ಬರಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸಿದ್ಧವಾಗಿರ್ತದೆ. ಅದು ವೈಶಿಷ್ಟ್ಯವಾಗಿರತಕ್ಕಂಥದ್ದು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇದು ವಿಶಿಷ್ಟವಾಗಿರತಕ್ಕಂಥದ್ದು. ನಮ್ಮ ಹೊಸ ವರ್ಷ ಅಂದರೆ ಇದೇ ಹೊಸ ವರ್ಷ, ಯುಗಾದಿ ಹಬ್ಬವೇ ನಮಗೆ ಹೊಸ ವರ್ಷ. ಯಾಕೆ ಅಂತಂದರೆ ನಾವೆಲ್ಲವೂ ಕೂಡ ಹೊಸದಾಗಿ ಪ್ರಾರಂಭ ಕೆಲಸ ಮಾಡುವುದಕ್ಕೋಸ್ಕರವಾಗಿ ಇರತಕ್ಕಂಥ ವರ್ಷ ಇದು ಹೊಸ ವರ್ಷ ಅಂತಕ್ಕಂಥದ್ದು. ತಾವು ರೈತಾಪಿ ವರ್ಗದ ಹಳ್ಳಿಗಳಲ್ಲಿಯೂ ಕೂಡ ಇವತ್ತಿನ ದಿವಸ ತಮ್ಮ ಹೊಲದ ಕೆಲಸಗಳನ್ನು ಪ್ರಾರಂಭಿಸುವರ್ತಕ್ಕಂಥ ಶುಭ ಮುಹೂರ್ತ ಇವತ್ತಿನ ದಿವಸ ಪ್ರಾರಂಭವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ನೂತನ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಆ ಹೊಸ ವರ್ಷವನ್ನು ಪ್ರಾರಂಭ ಮಾಡತಕ್ಕಂಥದ್ದು ಇವತ್ತಿನ ವೈಶಿಷ್ಟ್ಯವಾಗಿರತಕ್ಕಂಥದ್ದು. ಈ ಹೊಸ ವರ್ಷದಲ್ಲಿ ನಾವು ಏನು ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಬೆಳಗ್ಗೆ ಎದ್ದು ಕೂಡಲೇ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥವರಾಗಬೇಕು. ಭಗವಂತನಿಗೆ ತೈಲವನ್ನು ಸಮರ್ಪಣೆ ಮಾಡಿ ಆ ತೈಲವನ್ನು ಹಚ್ಚಿಕೊಂಡು ಅಭ್ಯಂಗ ಸ್ನಾನವನ್ನು ಮಾಡತಕ್ಕಂಥವರಾಗಬೇಕು. ದೇವರ ಪೂಜೆಯನ್ನು ಅಭಿಷೇಕವನ್ನು ಪಂಚಾಮೃತ ಅಭಿಷೇಕಗಳನ್ನು ಮಾಡತಕ್ಕಂಥವರಾಗಬೇಕು. ದೇವರಿಗೆ ನೂತನ ವಸ್ತ್ರಗಳನ್ನು ಸಮರ್ಪಣೆ ಮಾಡತಕ್ಕಂಥವರಾಗಬೇಕು. ಆಮೇಲೆ ಬೇವು ಬೆಲ್ಲ ನೈವೇದ್ಯವನ್ನು ಮಾಡತಕ್ಕಂಥವರಾಗಬೇಕು. ಈ ಹೊಸ ವರ್ಷದ ಸಂದರ್ಭದಲ್ಲಿ ಬೇವು ಬೆಲ್ಲ ಯಾಕೆ ನೈವೇದ್ಯವನ್ನು ಮಾಡ್ತಾರೆ ಭಗವಂತನಿಗೆ ಅಂದರೆ, ಭಗವಂತ ನನಗೆ ಸುಖವೂ ಇದೆ, ಬೇವು ಅಂತಂದರೆ ಕಹಿ ಆಗಿರ್ತಕ್ಕಂಥದ್ದು, ಬೆಲ್ಲ ಅಂದರೆ ಸಿಹಿ ಆಗಿರ್ತಕ್ಕಂಥದ್ದು. ಈ ಎರಡು ಸಮ್ಮಿಶ್ರವಾದರೆ ನಿಮ್ಮ ಜೀವನ ಅಂತಕ್ಕಂಥದ್ದು ನಡೀತದೆ. ಸುಖ ಮತ್ತು ದುಃಖ ಎರಡೂ ಕೂಡ ನಿನ್ನ ಅನುಗ್ರಹದಿಂದ ನಾನು ಅನುಭವಿಸ್ತೇನೆ ಪರಮಾತ್ಮ. ಎರಡನ್ನೂ ಕೂಡ ನಾನು ಅನುಭವಿಸಲಿಕ್ಕೆ ನೀನು ಅನುಗ್ರಹ ಬೇಕು ಅಂತಕ್ಕಂಥದ್ದ ಒಂದು ಸಂದೇಶವಾಗಿ ಬೇವು ಮತ್ತು ಬೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು. ಬೇವು ಅಂತಂದರೆ ಕಹಿ ಅಂದರೆ ದುಃಖ ಬಂದಾಗ ಅಂದರೆ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಎರಡನ್ನೂ ಕೂಡ ಸಂಭಾಳಿಸಿಕೊಂಡು ನಮ್ಮ ಜೀವನ ನಡೆಸಿದಾಗ ಜೀವನ ಅಂತಕ್ಕಂಥದ್ದು ಯಶಸ್ವಿ ಆಗ್ತದೆ. ಅಂತ ಬೇವು ಬೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಕೂಡ ನೂತನ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಬೇವು ಬೆಲ್ಲವನ್ನು ನಾವು ಕೂಡ ಭಕ್ಷಣೆಯನ್ನು ಮಾಡತಕ್ಕಂಥವರಾಗಬೇಕು. ಭಕ್ಷಣೆಯನ್ನು ಮಾಡಿ ಸಾಯಂಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ನಡೀತದೆ. ಇದು ವೈಶಿಷ್ಟ್ಯವಾಗಿರತಕ್ಕಂಥದ್ದು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪಂಚಾಂಗ ಶ್ರವಣಕ್ಕೆ ಬಹಳ ಮಹತ್ವ ಅಂತಕ್ಕಂಥದ್ದಿದೆ. ಈ ಪಂಚಾಂಗ ಶ್ರವಣ ಇವತ್ತಿನ ದಿವಸ ಎಲ್ಲ ಕಡೆಯಲ್ಲೂ ಕೂಡ ಮಾಡತಕ್ಕಂಥವರಾಗ್ತಾರೆ. ಈ ಪಂಚಾಂಗದಲ್ಲಿ ಏನಿದೆ ಅಂದರೆ ತಿಥಿ, ನಕ್ಷತ್ರ, ವಾರ, ಕರಣ, ಯೋಗ ಈ ಎಲ್ಲವೂ ಕೂಡಿದಾಗ ಭವಿಷ್ಯ ಅಂತಕ್ಕಂಥದ್ದು ನಿರ್ಮಾಣವಾಗ್ತದೆ. ಸೂರ್ಯೋದಯ, ಚಂದ್ರೋದಯ ಎಲ್ಲವನ್ನು ಅಂದರೆ ಸಮ್ಮಿಶ್ರ ಮಾಡಿದಾಗ ಒಂದು ದಿವಸದ ಭವಿಷ್ಯ ಅಂತಕ್ಕಂತಹದ್ದು ನಿರ್ಮಾಣವಾಗ್ತದೆ. ಅಂತ ಉತ್ತಮವಾದ ಪಂಚಾಂಗ ಶ್ರವಣವನ್ನು ಇವತ್ತಿನ ದಿವಸ ಮಾಡಬೇಕು. ಹರಿವಾಯು ಗುರುಗಳ ಅನುಗ್ರಹದಿಂದಾಗಿ ಯಥಾವತಿಯಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ. ತತ್ಪೂರ್ವದಲ್ಲಿ ಎಲ್ಲರಿಗೂ ಕೂಡ ಈ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕವಾಗಿರತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈಗ ಪಂಚಾಂಗ ಶ್ರವಣವನ್ನು ಪ್ರಾರಂಭ ಮಾಡೋಣ. ಪಂಚಾಂಗ ಶ್ರವಣ ಮಾಡುವ ಪೂರ್ವದಲ್ಲಿ ಜಗತ್ತಿಗೆ ಉತ್ಪತ್ತಿಯನ್ನು ಮಾಡಿರ್ತಕ್ಕಂಥವನು, ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಭಗವಂತ ಶ್ರೀ ಮಹಾವಿಷ್ಣು. ಅವನ ನಾಭಿಕಮಲದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಆದೇಶವನ್ನು ಕೊಡ್ತಾನೆ. ಆವಾಗ ಬ್ರಹ್ಮದೇವರು ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದಾಗ ಎಲ್ಲರಿಗೂ ಕೂಡ ಆಯುಷ್ಯ ಪ್ರಮಾಣವನ್ನು ಕೊಡ್ತಾನೆ ಪರಮಾತ್ಮ. ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರಿಗೂ ಕೂಡ ಎಲ್ಲರಿಗೂ ಕೂಡ ಆಯುಷ್ಯದ ಪ್ರಮಾಣವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಬ್ರಹ್ಮದೇವರಿಗೂ ಕೂಡ ಪರಮಾತ್ಮ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಅದಕ್ಕೋಸ್ಕರವಾಗಿ ಆ ಬ್ರಹ್ಮದೇವರು ಕೂಡ ಆಯುಷ್ಯ ಪ್ರಮಾಣವನ್ನು ಕೊಟ್ಟಿದ್ದಾನೆ. ಎಷ್ಟು ಆಯುಷ್ಯವನ್ನು ಬ್ರಹ್ಮದೇವರಿಗೆ ಪರಮಾತ್ಮ ಕೊಟ್ಟ ಅಂತಂದರೆ 100 ವರ್ಷ ಆಯುಷ್ಯ ಪ್ರಮಾಣವನ್ನು ಪರಮಾತ್ಮ ಬ್ರಹ್ಮದೇವರಿಗೆ ಕೊಡ್ತಾ ಇದ್ದಾನೆ.
ನಮ್ಮ ನಿಮ್ಮಂತೆ 100 ವರ್ಷ ಅಲ್ಲ ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರ ಆಯುಷ್ಯ ಪ್ರಮಾಣವೇ ಬೇರೆ ಇದೆ. ಆ ಬ್ರಹ್ಮದೇವರ ಆಯುಷ್ಯ ಪ್ರಮಾಣ ಹೇಗೆ ಅಂತಂದ್ರೆ, ಚತುರ್ಯುಗಗಳು ಒಂದು 1000 ಸರಿ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ದಿವಸ ಆಗ್ತದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯ ಪ್ರಮಾಣ ಕಳೆದಿದೆ ಅಂದರೆ, ಈಗ 50 ವರ್ಷಗಳನ್ನು ಬ್ರಹ್ಮದೇವರು ಮುಗಿಸಿದ್ದಾರೆ. 51ನೇ ವರ್ಷದ 1ನೇ ತಿಂಗಳಿನ 1ನೇ ದಿವಸದ 13 ಗಳಿಗೆ 42 ಫಳಗಳು 3 ಅಕ್ಷರಗಳು ಬ್ರಹ್ಮದೇವರಿಗೆ ಗತಿಸಿ ಹೋಗಿರತಕ್ಕಂಥದ್ದಾಗಿದೆ. 4 ಯುಗಗಳು ಯಾವಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ ಮತ್ತು ಕಲಿಯುಗಗಳು. ಈ 4 ಯುಗಗಳಿಗೆ ಒಂದು ಮಹಾಯುಗ ಅಂತ ಕರೀತಾರೆ. ಈ 71 ಮಹಾಯುಗಗಳಿಗೆ ಒಂದು ಮನ್ವಂತರ ಅಂತ ಕರೀತಾರೆ. ಬ್ರಹ್ಮದೇವರಿಗೆ ಒಂದು ದಿವಸದಲ್ಲಿ 14 ಮನುಗಳು ಆಗಿ ಹೋಗ್ತಾ ಇದ್ದಾರೆ. ಅವು ಯಾವುವು ಅಂದರೆ ಸ್ವಯಂಭೂ, ಸ್ವರೋಚಿತ, ಉತ್ತಮ, ತಾಪಸ, ರೈವತ, ಚಾಕ್ಷುಷು ಅಂತಕ್ಕಂಥ 6 ಮನ್ವಂತರಗಳು ಕಳೆದು ಹೋಗಿವೆ. ಈಗ 7ನೇ ಮನ್ವಂತರ ಅನ್ನತಕ್ಕಂಥದ್ದು ನಡೀತಾ ಇದೆ. ಇದು 27ನೇ ಮಹಾಯುಗದಲ್ಲಿ ಮುಗಿಸಿ 28ನೇ ಮಹಾಯುಗ ನಡೀತಾ ಇದೆ. ಇದರಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪಾರಯುಗ ಅಂತಕ್ಕಂಥದ್ದು 3 ಯುಗಗಳು ಕಳೆದು ಹೋಗಿವೆ. ಈಗ ಕಲಿಯುಗ ಅಂತಕ್ಕಂಥದ್ದು ನಡೀತಾ ಇದೆ. ಈ ಯುಗದ ಪ್ರಮಾಣಗಳು, ವರ್ಷಗಳು ಎಷ್ಟು ಅಂತಕ್ಕಂಥದ್ದನ್ನ ನೋಡುವುದಾದರೆ, ಕೃತಯುಗದ ಪ್ರಮಾಣ ಎಷ್ಟು ಅಂತಂದ್ರೆ 17,28,000 ವರ್ಷಗಳು ಕೃತಯುಗದ ಪ್ರಮಾಣ. ತ್ರೇತಾಯುಗದ ಪ್ರಮಾಣ ಎಷ್ಟು ಅಂತಂದ್ರೆ 12,96,000 ವರ್ಷಗಳು ತ್ರೇತಾಯುಗದ ಪ್ರಮಾಣ ಇದೆ. ಇನ್ನು ದ್ವಾಪಾರಯುಗದ ಪ್ರಮಾಣ ಎಷ್ಟು ಅಂದ್ರೆ 8,64,000 ವರ್ಷಗಳು ದ್ವಾಪಾರಯುಗದ ಪ್ರಮಾಣ. ಅಂದ್ರೆ ಈ 3 ಯುಗಗಳು ಗತಿಸಿ ಹೋಗಿವೆ. ಈ ಕಲಿಯುಗ ನಡೀತಾ ಇದೆ. ಕಲಿಯುಗ ಎಷ್ಟು ವರ್ಷ ಇರ್ತದೆ ಅಂದ್ರೆ, ಕಲಿಯುಗ 4,32,000 ವರ್ಷಗಳ ಕಲಿಯುಗದ ಪ್ರಮಾಣ ಇದೆ. ಇಲ್ಲಿ ಕಲಿಯುಗ ಪ್ರಾರಂಭ ಆಗಿದೆಯಲ್ಲ, ಎಷ್ಟು ವರ್ಷ ನಾವು ಕಳೆದಿದ್ದೇವೆ ಕಲಿಯುಗ ಅಂತಂದ್ರೆ, ಕಲಿಯುಗದಲ್ಲಿ 4,36,874 ವರ್ಷಗಳು ಇನ್ನೂ ಉಳಿದಿವೆ. ನಾವು ಕಳೆದಿರ್ತಕ್ಕಂಥದ್ದು ಎಷ್ಟು ಕಳೆದಿದ್ದೇವೆ ಅಂದ್ರೆ 5,126 ವರ್ಷಗಳಂತಕ್ಕಂಥದ್ದು ನಾವು ಕಲಿಯುಗದಲ್ಲಿ ಕಳೆದಿದ್ದೇವೆ. ಇನ್ನು 4,26,874 ವರ್ಷಗಳು ಇನ್ನೂ ಕೂಡ ಬಾಕಿ ಇದೆ. ಅಲ್ಲಿವರೆಗೂ ಕಲಿಯುಗ ಇರ್ತದೆ. ಇದು ಅಂದ್ರೆ ಎಲ್ಲ ನಾಶವಾಗ್ತದೆ, ವಿನಾಶವಾಗ್ತದೆ ಅಂದ್ರೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದನ್ನ ಕೇಳ್ತೇವೆ. ಕಲಿಯುಗ ಪೂರ್ಣ ಪ್ರಮಾಣ ಮುಗಿಯುವವರೆಗೂ ಕೂಡ ವಿನಾಶ ಅಂತಕ್ಕಂಥದ್ದು, ಲಯ ಅಂತಕ್ಕಂಥದ್ದು ಆಗುವುದಿಲ್ಲ. ಅನೇಕ ಕಟ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರ್ತಾ ಇರ್ತದೆ. ಈ ಕಲಿಯುಗದಲ್ಲಿ ಏನಾಗಿದೆ ಅಂತಂದ್ರೆ, ಯುಧಿಷ್ಠಿರ, ವಿಕ್ರಮ, ಶಾಲಿವಾಹನ, ವಿಜಯಾನಂದ, ನಾಗಾರ್ಜುನ ಅಂತಕ್ಕಂಥ, ಕಲ್ಕಿ ಅಂತಕ್ಕಂಥ 6 ಶಕ ಪುರುಷರು ಗತಿಸಿ ಹೋಗಿದ್ದಾರೆ. ಈಗ ಶಾಲಿವಾಹನ ಶಕೆ ಅಂತಕ್ಕಂಥದ್ದು ನಡೀತಾ ಇದೆ. ಈ ಶಾಲಿವಾಹನ ಶಕೆ ಎಷ್ಟು ವರ್ಷ ಇದೆ ಅಂದ್ರೆ 18,000 ವರ್ಷಗಳಿವೆ. ಈ 18,000 ವರ್ಷಗಳಲ್ಲಿ ನಾವು ಎಷ್ಟು ಕಳೆದಿದ್ದೇವೆ ಅಂದ್ರೆ 1,944 ವರ್ಷಗಳು ಗತಿಸಿ ಹೋಗಿದೆ. ಇವತ್ತಿನ ದಿವಸ ಅಂದ್ರೆ ಈ ಸ್ವಸ್ತಿ ಶ್ರೀಮಂತ ಶಾಲಿವಾಹನಶಕೆ 1947 ವಿಶ್ವಾವಸು ನಾಮ ಸಂವತ್ಸರ ಅಂತಕ್ಕಂಥದ್ದು ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಮುಂಗಾರು ಬೆಳೆಗಳಿಗೆ ಬುಧ ಅಧಿಪತಿಯಾಗಿದ್ದಾನೆ, ಹಿಂಗಾರು ಬೆಳೆಗಳಿಗೆ ರವಿ ಅಧಿಪತಿಯಾಗಿದ್ದಾನೆ, ಧಾನ್ಯಗಳಿಗೆ ಮಂಗಳ ಅಧಿಪತಿಯಾಗಿದ್ದಾನೆ, ರಸಪದಾರ್ಥಗಳಿಗೆ ಶುಕ್ರ ಅಧಿಪತಿಯಾಗಿದ್ದಾನೆ, ನಿರ್ಸಾಧಿಪತಿಯಾಗಿ ಬುಧನಿದ್ದಾನೆ, ಮಂತ್ರಿಯೂ ಕೂಡ ರವಿ ಇದ್ದಾನೆ, ಹಾಗೂ ಸೇನಾಧಿಪತಿಯೂ ಕೂಡ ರವಿ ಇದ್ದಾನೆ, ಅರ್ಘಾಧಿಪತಿಯೂ ಕೂಡ ರವಿ ಇದ್ದಾನೆ. ಇಷ್ಟು ನವನಾಯಕರು ಅಂತ ಕರಿತೇವೆ. ಈ ಒಂದು ವರ್ಷದ ಭವಿಷ್ಯ ನಿರ್ಮಾಣವಾಗಬೇಕಾದ್ರೆ ಇವರ ಪಾತ್ರ ಅಂತಕ್ಕಂಥದ್ದು ಬಹಳ ಮಹತ್ವದ್ದಾಗಿದೆ. ಈ ಸಂವತ್ಸರ ಫಲವನ್ನು ನೋಡುವುದಾದರೆ ವಿಶ್ವಾವಸುನಾಮ ಸಂವತ್ಸರ ಫಲ ಏನು ಅಂತಂದ್ರೆ, ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಜನರಿಗೆ ಭಯಂಕರವಾಗಿರತಕ್ಕಂಥ ಕೆಲವೊಂದು ರೋಗಗಳು ಅಂತಕ್ಕಂಥದ್ದು ಬರ್ತವೆ. ಆಮೇಲೆ ಈ ಸಂವತ್ಸರದಲ್ಲಿ ಕಳ್ಳಕಾಕರ ಉಪದ್ರವ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ. ಆಮೇಲೆ ಮಳೆ ಮಧ್ಯಮ ಪ್ರಮಾಣದಲ್ಲಿ ಬರ್ತದೆ, ಸಾಧಾರಣವಾಗಿ ಮಳೆ ಬರ್ತದೆ, ಬೆಳೆಗಳು ಕೂಡ ಸಾಧಾರಣವಾಗಿ ಅಂತಕ್ಕಂಥದ್ದು ಬರ್ತದೆ. ರಾಷ್ಟ್ರ ನಾಯಕರಲ್ಲಿ ಕೆಲವೊಂದು ಉತ್ತಮವಾದ ನಾಯಕರನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಅಂತಕ್ಕಂಥದ್ದು ಈ ವರ್ಷ ನಮಗೆ ಬರ್ತದೆ ಅಂತಕ್ಕಂಥದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಈ ರಾಜ ರವಿಯಾಗಿರುವುದರಿಂದ ರಾಜನ ಫಲ ಏನಿದೆ ಅಂತಕ್ಕಂಥದ್ದು ನೋಡುವುದಾದರೆ, ಈ ರವಿಯು ಈ ಸಂವತ್ಸರಕ್ಕೆ ರಾಜನಾಗಿರುವುದರಿಂದಾಗಿ ಬೆಳೆ ಅಲ್ಪ ಪ್ರಮಾಣದಲ್ಲಿ ಬೆಳೀತಕ್ಕಂಥವಾಗ್ತವೆ. ಆಮೇಲೆ ಹೂವು, ಹಣ್ಣು, ಈ ಎಲ್ಲ ಗಿಡ ಬಳ್ಳಿಗಳೇನಿವೆ ಇವು ಸ್ವಲ್ಪ ಪ್ರಮಾಣದಲ್ಲಿ ಫಲಗಳನ್ನು ಕೊಡ್ತಕ್ಕಂಥವರಾಗ್ತದೆ. ಕೆಲವೊಂದು ಕಡೆಗಳಲ್ಲಿ ಅತಿವೃಷ್ಟಿ ಅಂತಕ್ಕಂಥದ್ದು ಆಗ್ತದೆ. ಮನುಷ್ಯರು, ಆಕಳು ಮತ್ತು ಎಮ್ಮೆ,
ದನಕರುಗಳಿಗೆ ಈ ವರ್ಷ ಈ ರವಿ ಇರುವುದರಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಪೀಡೆಗಳು ಅಂತಕ್ಕಂಥದ್ದಿದೆ. ಈ ರವಿ ರಾಜನಾಗಿರುವುದರಿಂದಾಗಿ ಕಳ್ಳಕಾಕರ ಭಯ ಇದೆ, ದರೋಡೆಕೋರರ ಭಯ ಅಂತಕ್ಕಂಥದ್ದು ಇರ್ತದೆ. ಕೆಲವೊಂದು ಕಡೆಗಳಲ್ಲಿ ಅಗ್ನಿ ಅವಘಡಗಳು ಸಂಭವಿಸುವಂಥ ಪ್ರಸಂಗ ಈ ವರ್ಷ ಇರತಕ್ಕಂಥದ್ದಿದೆ. ಇನ್ನು ಮಂತ್ರಿ ಮತ್ತೆ ರವಿ ಆಗಿರುವುದರಿಂದ ಈ ರವಿ ಏನು ಫಲ ಕೊಡ್ತಾನೆ ಅಂತಂದ್ರೆ, ರವಿ ಮಂತ್ರಿಯಾಗಿರೋದ್ರಿಂದ ಸಕಾಲಕ್ಕೆ ಮಳೆಯನ್ನ ಬರೆಸ್ತಕ್ಕಂಥವನಾಗಿದ್ದಾನೆ. ಇದರಿಂದಾಗಿ ಧನಧಾನ್ಯಗಳು ಸಮೃದ್ಧಿಯಾಗಿ ಬೆಳೀತಕ್ಕಂಥವಾಗ್ತವೆ. ಅದರಲ್ಲಿ ಕೆಲವು ಕಡೆ ದುರ್ಭಿಕ್ಷಗಳು ಅಂತಕ್ಕಂಥದ್ದು ಉಂಟಾಗ್ತದೆ. ರಸಪದಾರ್ಥಗಳು ತೇಜಿಯಾಗಿ ಬೆಳೀತವೆ. ಅದಾದ ಮೇಲೆ ಕೆಲವೊಂದು ಕಡೆಗಳಲ್ಲಿ ರೋಗ ರುಜಿನಗಳ ಭಯ ಅಂತಕ್ಕಂಥದ್ದು ಉಂಟಾಗ್ತದೆ. ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲೇ ಈ ರವಿ ಮಂತ್ರಿಯಾಗಿರೋದ್ರಿಂದ ಭಯದ ವಾತಾವರಣ ಅಂತಕ್ಕಂಥದ್ದು ಇರ್ತದೆ. ಇನ್ನು ಸೇನಾಧಿಪತಿ ರವಿ ಇದ್ದಾನೆ, ಅವನ ಫಲ ಏನು ಕೊಡ್ತಾನೆ ಅಂದರೆ, ರವಿ ಸೈನ್ಯಕ್ಕೆ ಸ್ವಾಮಿಯಾಗಿರುವುದರಿಂದಾಗಿ ರಾಜರಲ್ಲಿ ಪರಸ್ಪರ ಸ್ನೇಹ ಭಾವನೆಗಳು ಕಡಿಮೆಯಾಗ್ತದೆ, ದ್ವೇಷ ಭಾವನೆಗಳು ಅಂತಕ್ಕಂಥದ್ದು ಪ್ರಬಲವಾಗ್ತವೆ. ಆಮೇಲೆ ಈ ರವಿ ಸೇನಾಧಿಪತಿಯಾಗಿರುವುದರಿಂದ ಕೆಂಪು ಧಾನ್ಯಗಳು ಹೆಚ್ಚಾಗಿ ಬೆಳೀತಕ್ಕಂಥವಾಗ್ತವೆ. ಈ ಸರಿ ತೊಗರಿ, ಕೆಂಪು ಪದಾರ್ಥಗಳಿವೆ, ಕೆಂಪು ಬೆಳೆಗಳಿವೆ, ಕೆಂಪು ಭೂಮಿಯಲ್ಲಿ ಈ ವರ್ಷ ಜಾಸ್ತಿ ಬೆಳೆ ಅಂತಕ್ಕಂಥದ್ದು ಬೆಳೀತಕ್ಕಂಥವಾಗ್ತದೆ. ಇನ್ನು ಮೇಘಗಳಿಗೆ ಅಂದರೆ ಈ ಮೋಡಗಳಿಗೆ ರವಿ ಅಧಿಪತಿಯಾಗಿದ್ದಾನೆ. ಇವನ ಫಲ ಏನು ಅಂತಂದರೆ, ರವಿ ಮೇಘಗಳಿಗೆ ಅಧಿಪತಿಯಾಗಿರುವುದರಿಂದಾಗಿ ವಿಶೇಷವಾಗಿ ಮಳೆ ಅಂತಕ್ಕಂಥದ್ದು ಬರ್ತದೆ. ಆಕಾಶದಲ್ಲಿ ಮೋಡಗಳು ಜಲ ತುಂಬಿಕೊಂಡು ಬಂದು ಎಲ್ಲ ಕಡೆಯಲ್ಲೂ ಕೂಡ ಮಳೆಯನ್ನು ಸುರಿಸ್ತವೆ. ಫಲ, ಪುಷ್ಪ, ಧಾನ್ಯಗಳು ವಿಶೇಷವಾಗಿ ಬೆಳೀತವೆ. ಕೆಲವೊಂದು ಕಡೆಗಳಲ್ಲಿ ಅತಿವೃಷ್ಟಿಯಾಗಿ ಫಲಪುಷ್ಪಗಳು, ಧಾನ್ಯಗಳು ನಾಶವಾಗುವಂತಹ ಪ್ರಸಂಗ ಇರ್ತದೆ. ಕಳ್ಳರ ಉಪದ್ರವ ಅಂತಕ್ಕಂಥದ್ದು ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದನ್ನು ಈ ಮಂತ್ರಿಯ ಮೇಘಾಧಿಪತಿ ಫಲದಿಂದ ನೋಡ್ತೇವೆ. ಇನ್ನು ಪೂರ್ವ ಅಂದರೆ ಮುಂಗಾರು ಬೆಳೆಗಳಿಗೆ ಅಧಿಪತಿ ಯಾರು ಅಂತಂದರೆ ಬುಧನಿದ್ದಾನೆ. ಈ ಬುಧ ಸ್ವಾಮಿಯಾಗಿರುವುದರಿಂದಾಗಿ ಉತ್ತಮವಾದ ಮುಂಗಾರು ಬೆಳೆಗಳು ಅಂತಕ್ಕಂಥದ್ದು ಉತ್ತಮವಾಗಿ ಬೆಳೀತದೆ. ಪ್ರಜೆಗಳಲ್ಲಿ ಭಯ ಅಂತಕ್ಕಂಥದ್ದು ದೂರವಾಗ್ತದೆ, ಸುಖ ಪ್ರಾಪ್ತಿಯಾಗ್ತದೆ. ಆಮೇಲೆ ವಿಶೇಷವಾಗಿ ದ್ರವ್ಯ ಧಾನ್ಯಾದಿಗಳು ಸಮೃದ್ಧವಾಗಿ ಬೆಳೀತಕ್ಕಂಥದ್ದಾಗ್ತದೆ. ಮುಂಗಾರು ಬೆಳೆ ಅಂತಕ್ಕಂಥದ್ದು ಉತ್ತಮವಾಗಿ ಬೆಳೀತದೆ. ಇನ್ನು ಹಿಂಗಾರು ಬೆಳೆಗಳಿಗೆ ರವಿ ಅಧಿಪತಿಯಾಗಿದ್ದಾನೆ. ಹೀಗಾಗಿ ಈ ರವಿ ಹಿಂಗಾರು ಬೆಳೆಗಳಿಗೆ ಅಧಿಪತಿಯಾಗಿರುವುದರಿಂದಾಗಿ ಹಿಂಗಾರಿನ ಧಾನ್ಯಗಳು ಹೆಚ್ಚಾಗಿ ಬೆಳೆಯುವುದಿಲ್ಲ, ಧಾನ್ಯ ನಾಶವಾಗುವಂತಹದ್ದಿರ್ತದೆ ಮತ್ತು ಪ್ರಾಣಿಗಳು ಹೆಚ್ಚಾಗಿ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂತಹ ಲಕ್ಷಣಗಳಿದೆ. ಇನ್ನು ಧಾನ್ಯಾಧಿಪತಿ ಮಂಗಳನ ಫಲ ಏನು ಅಂತಂದರೆ, ಧಾನ್ಯ ಪದಾರ್ಥಗಳಿಗೆ ಮಂಗಳ ಅಧಿಪತಿಯಾಗಿದ್ದಾನೆ. ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಬೆಳೆಗಳು ಬೆಳೀತಕ್ಕಂಥದ್ದಾಗ್ತವೆ. ಯಾವ್ಯಾವ ಬೆಳೆ ಹೆಚ್ಚು ಬೆಳೀತವೆ ಈ ವರ್ಷ ಅಂದರೆ ತೊಗರೆ, ಕಡಲಿ, ಭತ್ತ ಮುಂತಾದ ಧಾನ್ಯಗಳು ಉತ್ತಮವಾಗಿ ಬೆಳೀತಕ್ಕಂಥವಾಗ್ತವೆ. ಇನ್ನು ರಸಪದಾರ್ಥಗಳಿಗೆ ಶುಕ್ರ ಅಧಿಪತಿಯಾಗಿದ್ದಾನೆ. ಈ ರಸಪದಾರ್ಥಗಳಿಗೆ ಶುಕ್ರ ಅಧಿಪತಿಯಾಗಿರೋದರಿಂದಾಗಿ ಕಂಚು, ಅರಗ, ಎಳ್ಳು, ಅಗಸಿ ಮುಂತಾದವುಗಳ ಉತ್ಪತ್ತಿ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆಯಾಗ್ತದೆ. ನಿರಸಾಧಿಪತಿ ಬುಧನಾಗಿದ್ದಾನೆ. ನಿರಸ ಪದಾರ್ಥಗಳಿಗೆ ಬುಧ ಅಧಿಪತಿಯಾಗಿರೋದ್ರಿಂದಾಗಿ ರಾಜರಲ್ಲಿ ಪರಸ್ಪರ ಕಲಹ ಅಂತಕ್ಕಂಥದ್ದು ಉಂಟಾಗ್ತದೆ. ಇನ್ನು ನೀಲ ನಾಮಕ ಮೇಘ ಏನು ಫಲ ಕೊಡ್ತಾನೆ ಅಂದರೆ, ಈ ನೀಲನಾಮಕ ಮೇಘ ಉತ್ಪತ್ತಿಯಾಗುವುದರಿಂದಾಗಿ ಎಲ್ಲ ಕಡೆಯಲ್ಲೂ ಕೂಡ ಉತ್ತಮವಾಗಿರತಕ್ಕಂತಹ ಮಳೆಯಾಗ್ತದೆ. ಗೋವುಗಳು ವಿಶೇಷವಾಗಿ ಹಾಲುಗಳನ್ನು ಕೊಡ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಷ್ಟು ಫಲಗಳನ್ನು ನೋಡ್ತೇವೆ. ಇನ್ನು ಮಳೆಯ ವಿಚಾರವನ್ನು ನೋಡಿದಾಗ ರೋಹಿಣಿ ಮಳೆ ಮೇ 25ನೇ ತಾರೀಕಿಗೆ ಪ್ರವೇಶವಾಗ್ತದೆ. ಈ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಬರುವುದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಇನ್ನು ಮೃಗಶಿರ ಮಳೆ ಜೂನ್ 8ನೇ ತಾರೀಕಿನ ದಿವಸ ಪ್ರವೇಶವಾಗ್ತದೆ. ಕುಂಬಾರನ ಮನೆಯಲ್ಲಿ ವಾಸವಾಗಿದೆ. ಹೀಗಾಗಿ ಮೃಗಶಿರ ಮಳೆ ಅಂತಕ್ಕಂಥದ್ದು ಉತ್ತಮವಾಗಿ ಬರ್ತದೆ. ಆರಿದ್ರಾ ಮಳೆ 22 ಜೂನ್ ಪ್ರವೇಶವಾಗ್ತದೆ. ಇದು ಕೂಡ ಆರಿದ್ರಾ ಮಳೆಯು ಕೂಡ ಉತ್ತಮವಾಗಿ ಬರ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ, ವಿಶೇಷವಾಗಿ ಈ ವರ್ಷ 2 ಗ್ರಹಣಗಳಿವೆ. ಒಂದನೇದ್ದು ಭಾದ್ರಪದ ಶುಕ್ಲ ಪೂರ್ಣಿಮಾ ದಿವಸ ಅಂದರೆ 7/9/2025 ಒಂದು ಚಂದ್ರಗ್ರಹಣ ಸಂಭವಿಸುತ್ತದೆ. ಅದಾದ ಮೇಲೆ ಫಾಲ್ಗುಣ ಶುಕ್ಲ ಪಕ್ಷ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ದಿವಸ ಒಂದು ಗ್ರಹಣ ಸಂಭವಿಸುತ್ತದೆ. ಈ ವರ್ಷ 2 ಗ್ರಹಣಗಳಿವೆ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಗ್ರಹಣ ಅದೇ ಅಂತ ಕೇಳುವಂತಹದ್ದು ಪ್ರಸಂಗ ಬೇಡ. ಈ ವರ್ಷದಲ್ಲಿ 2 ಗ್ರಹಣ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಗೋಚರವಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಇನ್ನು ಗುರು ಮತ್ತು ಶನಿ ರಾಶಿಯದ ಫಲವನ್ನು ಮತ್ತು ದ್ವಾದಶ ರಾಶಿ ಫಲಗಳನ್ನು ಮುಂದೆ ನೋಡುವಂಥವರಾಗ. ಈ ವರ್ಷ ಗುರು ಯಾವ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂದರೆ 14/5/2025 ಗುರು
ಮಿಥುನ ರಾಶಿಯನ್ನು ಪ್ರವೇಶವನ್ನು ಮಾಡಲಿಕ್ಕಿದ್ದಾನೆ. ಶನಿ ಯಾವ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂದರೆ ಇದೇ ಮೊನ್ನೆ 29/3/2025 ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಇದರ ಮೇಲೆ 12 ರಾಶಿಯ ಫಲಾಫಲಗಳನ್ನು ನಾವು ತಿಳಿದುಕೊಳ್ತಕ್ಕಂಥವರಾಗೋಣ. ಮೇಷಾದಿ ರಾಶಿಗಳ ವರ್ಷ ಭವಿಷ್ಯ ಅಂತಕ್ಕಂಥದ್ದು ಇರ್ತದೆ. ಈ ವರ್ಷ ಭವಿಷ್ಯ ಅಂತಂದರೆ ನಾವು ತಿಳ್ಕೊಳ್ತೇವೆ, ನಮಗೆ ಗುರುಬಲ ಚೆನ್ನಾಗಿದೆ, ನಮ್ಮ ಎಲ್ಲ ಕೆಲಸಗಳು ಆಗುತ್ತವೆ ಅನ್ನುವಂಥದ್ದು ಇರ್ತದೆ. ನಮಗೆ ಗುರುಬಲ ಚೆನ್ನಾಗಿಲ್ಲ, ನಾವು ಯಾವ ಕೆಲಸಗಳು ಆಗ್ತಾ ಅಲ್ಲ ಅಂತಕ್ಕಂಥದ್ದು ಮನೋಭಾವನೆ ಬೇಡ. ನಮ್ಮ ಭವಿಷ್ಯದಲ್ಲಿ ಒಂದು ರಾಶಿಯ ಭವಿಷ್ಯ ಅಂತಕ್ಕಂಥದ್ದು ಒಂದು 100%ದಲ್ಲಿ 50% ಈ ಜ್ಯೋತಿಷ ಭವಿಷ್ಯದ ಮೇಲೆ ನಿರ್ಮಾಣವಾಗ್ತದೆ. ಇನ್ನು 30% ನಮ್ಮ ಕರ್ಮ ಫಲಗಳ ಮೇಲೆ ನಿರ್ಮಾಣವಾಗ್ತದೆ, ಪೂರ್ವಾಜಿತ ಕರ್ಮ ಫಲಗಳ ಮೇಲೆ. ಇನ್ನು 20% ಭಗವಂತನ ಅನುಗ್ರಹದ ಮೇಲೆ ನಮಗೆಲ್ಲವೂ ಕೂಡ ಸಿಗ್ತಕ್ಕಂಥದ್ದಾಗಿದೆ. ಇಲ್ರಿ ಅವನು ದೇವಸ್ಥಾನಕ್ಕೆ ಹೋಗೋದಿಲ್ಲ, ನಮಸ್ಕಾರ ಮಾಡಂಗಿಲ್ಲ, ದೇವರಂದ್ರೆ ಸೇರಂಗಿಲ್ಲ, ಅವನಿಗೆ ಭಗವಂತ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನಲ್ಲ ಅಂತ ನಾವು ಅನ್ಕೊಳ್ತೇವೆ. ಅವನು ಗುಡಿಗೆ ಹೋಗೋದಿಲ್ಲ, ಅವನಿಗೆಲ್ಲ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ, ನಾ ದಿನಾ ದೇವ್ರ ಗುಡಿಗೆ ಹೋಗ್ತೀನಿ, ದಿನಾ ಅಭಿಷೇಕ ಮಾಡ್ತೀನಿ, ಪ್ರದಕ್ಷಿಣ ನಮಸ್ಕಾರ ಮಾಡ್ತೀನಿ, ಇಷ್ಟೆಲ್ಲ ಇದ್ರೂ ನನ್ನ ಕಷ್ಟ ಇದೆಯಲ್ಲ ಅಂತ ನಾವು ಅನ್ಕೊಳ್ತಿರ್ತೇವೆ. ಅವನು ಪೂರ್ವ ಜನ್ಮದಲ್ಲಿ ಅವನು ಅನೇಕ ಉತ್ತಮವಾದ ದಾನ ಮಾಡಿದ್ದಾನೆ, ಧರ್ಮ ಮಾಡಿದ್ದಾನೆ, ದೇವಸ್ಥಾನಗಳನ್ನು ಕಟ್ಟಿಸಿದ್ದಾನೆ, ಗೋದಾನವನ್ನು ಮಾಡಿದ್ದಾನೆ, ಅನ್ನದಾನವನ್ನು ಮಾಡಿದ್ದಾನೆ. ಅದರ ಫಲವನ್ನು ಇವತ್ತು ಅನುಭವಿಸ್ತಾ ಇದ್ದಾನೆ ಅವನು. ನಾವು ಏನು ಮಾಡಿಲ್ಲ, ಅದಕ್ಕೆ ನಮಗೆ ಕಷ್ಟ ಇದೆ. ನಾವು ಇವತ್ತೇನು ಮಾಡ್ತಾ ಇದ್ದೇವೆ ಅದಕ್ಕೆ ಅನುಗುಣವಾಗಿ ನಾವು ಫಲವನ್ನು ಅನುಭವಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ನಮ್ಮ ಭವಿಷ್ಯ ಅಂತಕ್ಕಂಥದ್ದು ಇರ್ತದೆ. ನಾವು ಮಾಡುವಂತಹ ಪ್ರತಿಯೊಂದು ದೇವತಾ ಕೆಲಸವೂ ಕೂಡ ಎಲ್ಲೂ ಇವತ್ತು ದಿವಸ ನಾವು ದೇವರ ನಮಸ್ಕಾರ ಮಾಡಿದ್ದೇವೆ, ಪ್ರದಕ್ಷಿಣೆ ಹಾಕಿದ್ದೇವೆ ಅಂದರೆ ಅದಕ್ಕೆ ಭಗವಂತ ನಮಗೆ ಫಲಗಳನ್ನು ಇವತ್ತಿಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥ ಅಚಲವಾದ ನಂಬಿಕೆ ಅಂತಕ್ಕಂಥದ್ದು ಮೊದಲು ನಾವು ಇಟ್ಟುಕೊಳ್ಳೋಣ. ಈ 12 ರಾಶಿಗಳ ಫಲಾಫಲಗಳನ್ನು ಮೊದಲನೇ ನೋಡುವುದಾಗಿದ್ರೆ ಮೇಷರಾಶಿಯ ಫಲ ಈ ವರ್ಷ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಬರ್ತವೆ ಈ ವರ್ಷದಲ್ಲಿ ತಮಗೆ ಸಾಲ ಮಾಡುವಂತಹ ಪ್ರಸಂಗ ಬರ್ತದೆ, ಸಾಕಷ್ಟು ತೊಂದರೆಗಳು ಅಂತಕ್ಕಂಥದ್ದು ಕಾಣಿಸ್ತವೆ. ಆಮೇಲೆ ತಾವು ವ್ಯವಹಾರ ಏನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಹಾನಿ ಅಂತಕ್ಕಂಥದ್ದು ಉಂಟಾಗ್ತದೆ. ಆಮೇಲೆ ಎಲ್ಲ ಕೆಲಸಗಳು ಕೂಡ ಅಪಜಯ ಅಂತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಈ ವರ್ಷ ಆಗ್ತಕ್ಕಂಥದ್ದಿದೆ. ಮನೆಯಲ್ಲಿ ಅನೇಕ ಬಂಧು ಬಾಂಧವರಿಂದ ತೊಂದರೆಗಳು ಅಂತಕ್ಕಂಥದ್ದು ಉಂಟಾಗ್ತವೆ. ಮನೆಯಲ್ಲಿ ಸಾಕಷ್ಟು ಕಲಹಗಳು, ಜಗಳಗಳು ಅಂತಕ್ಕಂಥದ್ದು ಉಂಟಾಗ್ತವೆ. ನೌಕರಿ ಮಾಡುವಂಥವರಿಗೆ ಮೇಲಾಧಿಕಾರಿಗಳಿಂದ ಮೇಲಿಂದ ಮೇಲೆ ತೊಂದರೆ ಅಂತಕ್ಕಂಥದ್ದು ಬರ್ತದೆ. ಆಮೇಲೆ ಹೆಚ್ಚಿನ ಪ್ರಯತ್ನ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಈ ವರ್ಷ ಅನುಕೂಲ ವಾತಾವರಣ ಅಂತಕ್ಕಂಥದ್ದು ಇದೆ. ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಇರುವುದಿಲ್ಲ. ಆಮೇಲೆ ಕೋರ್ಟು ಕಚೇರಿಗಳಲ್ಲಿ ಜಯ ಅಂತಕ್ಕಂಥದ್ದು ಈ ವರ್ಷ ನಿಮಗೆ ಸಿಗುವುದಿಲ್ಲ. ಮಾನಸಿಕವಾಗಿ ಸ್ವಲ್ಪ ಕುಂಠಿತಗೊಳ್ತೀರಿ. ಆರೋಗ್ಯದ ಕಡೆ ಈ ವರ್ಷ ಹೆಚ್ಚಿನ ಗಮನವನ್ನು ಕೊಡತಕ್ಕಂಥವರಾಗಬೇಕು. ಈ ಮೇಷರಾಶಿಯವರಿಗೆ 7.5 ಪ್ರಭಾವ ಮತ್ತು ಗುರು ಅನಾನುಕೂಲ ಇರುವುದರಿಂದಾಗಿ ಈ ಮೇಷರಾಶಿಯವರು ಇದಕ್ಕೆ ಪರಿಹಾರ ಏನು ಮಾಡಿಕೊಳ್ಳಬೇಕಂದ್ರೆ ಗುರು ಮತ್ತು ಶನಿ ಜಪವನ್ನು ಮಾಡಿಸ್ತಕ್ಕಂಥವರಾಗಬೇಕು, ಹೋಮವನ್ನು ಮಾಡಿಸ್ತಕ್ಕಂಥವರಾಗಬೇಕು. ಗುರುವಾರ ದಿವಸ ಸಾಧ್ಯವಾದರೆ ಅನ್ನ ಸಂತರ್ಪಣೆ ಸೇವೆ ಮಾಡಿಸಿದರೆ ಈ ಮೇಷರಾಶಿಯವರಿಗೆ ಬಂದಿರತಕ್ಕಂತಹ ದೋಷಗಳು ಪರಿಹಾರವಾಗ್ತಕ್ಕಂಥದ್ದಾಗ್ತದೆ. ಇನ್ನು ವೃಷಭ ರಾಶಿಯವರ ಈ ವಿಶ್ವಾವಸು ನಾಮದ ಸಂವತ್ಸರದ ಫಲವನ್ನು ನೋಡುವುದಾದರೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಉತ್ತಮವಾದ ಫಲ ಇದೆ. ಈ ವರ್ಷ ತಮ್ಮ ಭಾಗ್ಯಶಾಲಿಗಳು ಅಂತ ಹೇಳಬಹುದು. ಈ ಕೋರ್ಟು ಕಚೇರಿಗಳಲ್ಲಿ ಯಶಸ್ಸು ಅಂತಕ್ಕಂಥದ್ದಿದೆ. ಆಮೇಲೆ ವ್ಯವಹಾರಗಳಲ್ಲಿ ತಮಗೆ ಧನ ಸಂಪಾದನೆಯಾಗ್ತದೆ. ಆಮೇಲೆ ಕೌಟುಂಬಿಕವಾಗಿ ಸುಖ ಶಾಂತಿ ಅಂತಕ್ಕಂಥದ್ದು ಈ ವರ್ಷ ತಮಗೆ ಸಿಗ್ತಕ್ಕಂಥದ್ದಾಗ್ತದೆ. ಸಮಾಜದಲ್ಲಿ ಮಾನ ಮರ್ಯಾದೆಗಳು ಹೆಚ್ಚಾಗ್ತವೆ. ಆಮೇಲೆ ಕೃಷಿಕರಿಗೆ ಬೆಳೆಗಳನ್ನು ಬೆಳೆದುಕೊಳ್ಳುವಂತಹ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಗಳಿದೆ. ಉತ್ತಮವಾದ ಫಲಸ್ಸು ಅಂತಕ್ಕಂಥದ್ದು ಈ ವರ್ಷ ದೊರಕ್ತದೆ. ಆಮೇಲೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಳ್ಳುವಂತಹ ಫಲ ಇದೆ. ಹೊಸ ವಸ್ತುಗಳನ್ನು, ವಾಹನಗಳನ್ನು, ಆಭರಣಗಳನ್ನು ಖರೀದಿ ಮಾಡುವಂತಹ ಯೋಗ ಈ ವರ್ಷ ವೃಷಭ ರಾಶಿಯವರಿಗೆ ಇದೆ. ಆಮೇಲೆ ವೈದ್ಯರು, ವಕೀಲರು, ರಾಜಕಾರಣಿಗಳಿಗೆ ವಿಶೇಷವಾಗಿ ಈ ವರ್ಷ ಧನಲಾಭ ಅಂತಕ್ಕಂಥದ್ದು ಇದೆ. ಆಮೇಲೆ ಈ ವೃಷಭ ರಾಶಿಯವರೆಗೆ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತೇವೆ. ಆದರೆ ಈ ವರ್ಷ ವೃಷಭ ರಾಶಿಯವರಿಗೆ ಸ್ವಲ್ಪ ರಾಹುವಿನ ತೊಂದರೆ ಇರುವುದರಿಂದಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡತಕ್ಕಂಥವರಾಗಬೇಕು. ಈ ರಾಹುವಿನ ದೋಷ ಪರಿಹಾರಕ್ಕೋಸ್ಕರವಾಗಿ ರಾಹು ಜಪ ಹೋಮಾದಿಗಳನ್ನು ಮಾಡಿಸ್ತಕ್ಕಂಥವರಾಗಬೇಕು. ಉತ್ತಮವಾಗಿ ಈ ವರ್ಷ ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ.
ಇನ್ನು ಮಿಥುನ ರಾಶಿಯವರ ಫಲಾಫಲಗಳನ್ನು ಈ ವರ್ಷದ ಫಲವನ್ನು ನೋಡುವಂಥವರಾಗೋಣ. ಮಿಥುನ ರಾಶಿಯವರಿಗೆ ಈ ವರ್ಷ 12ನೇ ಸ್ಥಾನದಲ್ಲಿ ಮತ್ತು 1ನೇ ಜನ್ಮಸ್ಥನಾಗಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 10ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ವರ್ಷ ಪೂರ್ತಿ ಈ ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಇರುವುದಿಲ್ಲ. ಮಾನಸಿಕವಾಗಿರ್ತಕ್ಕಂಥ ಚಿಂತೆ ನಷ್ಟವೇ ಎದ್ದು ಕಾಣಿಸ್ತದೆ. ಪ್ರಾಪಂಚಿಕವಾಗಿ ಇವರಿಗೆ ಸುಖ ಅಂತಕ್ಕಂಥದ್ದು ಇರುವುದಿಲ್ಲ. ಆಮೇಲೆ ನೀವೇನು ಕೈಗೊಳ್ಳತಕ್ಕಂಥ ಕಾರ್ಯಗಳು ವಿಳಂಬವಾಗ್ತವೆ. ಯಾವುದೇ ಕೆಲಸಗಳು ಕೂಡ ಕೈಗೂಡುವುದಿಲ್ಲ. ಮೇಲಿಂದ ಮೇಲೆ ಅನೇಕ ತೊಂದರೆಗಳು ಅಂತಕ್ಕಂಥದ್ದು ಬರ್ತದೆ. ಮಾನ ಮರ್ಯಾದೆಗಳು ಕುಂಠಿತವಾಗತಕ್ಕಂಥ ಲಕ್ಷಣಗಳು ಈ ವರ್ಷ ಇರ್ತದೆ. ಮೇಲಿನ ಅಧಿಕಾರಿಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯ ಅಂತಕ್ಕಂಥದ್ದು ಸಿಗುವುದಿಲ್ಲ. ಮೇಲಾಧಿಕಾರಿಗಳು ನಿಮ್ಮಿಂದ ಉಪದ್ರವವನ್ನು ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಈ ವರ್ಷ ತಕ್ಕ ಮಟ್ಟಿಗೆ ಹಣದ ವ್ಯವಸ್ಥೆಯಾದರೂ ಕೂಡ ತಮ್ಮ ಕೈಗೆ ಹಣ ಅಂತಕ್ಕಂಥದ್ದು ಸಿಗುವುದಿಲ್ಲ. ಈ ಮಿಥುನ ರಾಶಿಯವರು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಅನಾನುಕೂಲಗಳಿಂದ ಇರತಕ್ಕಂಥವರಾಗ್ತಿದ್ದೀರಿ. ರೋಗ ಬಾಧೆ ಅಂತಕ್ಕಂಥದ್ದು ಬರ್ತದೆ ತಮಗೆ. ಹೀಗಾಗಿ ಈ ಮಿಥುನ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಅನಾನುಕೂಲಗಳೇ ಜಾಸ್ತಿ ಇರುವುದರಿಂದಾಗಿ ಈ ಮಿಥುನ ರಾಶಿಯವರು ಅನಾನುಕೂಲ ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಏನು ಮಾಡಬೇಕಂದ್ರೆ ಗುರು ಜಪ, ಗುರು ಹೋಮವನ್ನು ಮಾಡ್ತಕ್ಕಂಥವರಾಗಬೇಕು, ಶನಿ ಜಪವನ್ನು ಮಾಡ್ತಕ್ಕಂಥವರಾಗಬೇಕು ಮತ್ತು ಹನುಮಂತ ದೇವರ ಸನ್ನಿಧಾನಕ್ಕೆ ಹೋಗಿ ಹನುಮಂತ ದೇವರ ಸೇವೆಯನ್ನು ಮಾಡಿದರೆ ಈ ಮಿಥುನ ರಾಶಿಯವರಿಗೆ ಬಂದಿರತಕ್ಕಂಥ ದೋಷಗಳು ಪರಿಹಾರವಾಗ್ತವೆ. ಇನ್ನು ಕರ್ಕ ರಾಶಿಯವರ ಈ ಸಂವತ್ಸರದ ಫಲವನ್ನು ನೋಡುವುದಾದರೆ ಕರ್ಕ ರಾಶಿಯವರಿಗೆ ಈ ವರ್ಷ 12 ಮತ್ತು 1ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 9ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವರ್ಷ ಕರ್ಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಂಪಾದನೆ ಅಂತಕ್ಕಂಥದ್ದು ಕುಗ್ಗಿ ಹೋಗ್ತದೆ. ಮೇಲಾಧಿಕಾರಿಗಳಿಂದ ಮೇಲಿಂದ ಮೇಲೆ ತೊಂದರೆ ಅಂತಕ್ಕಂಥದ್ದು ಬರ್ತದೆ. ಸಮಾಜದಲ್ಲಿ ಹೆಚ್ಚಿನ ಸ್ಥಾನಮಾನ ಅಂತಕ್ಕಂಥದ್ದು ಪಡೀಲಿಕ್ಕೆ ಆಗುವುದಿಲ್ಲ. ಆಮೇಲೆ ರೋಗಗಳ ಉಪಟಳ ಅಂತಕ್ಕಂಥದ್ದು ಇರ್ತದೆ. ಕೌಟುಂಬಿಕವಾಗಿ ಸುಖ ಸಂತೋಷಗಳಿಂದ ವಂಚಿತರಾಗ್ತಾ ಇದ್ದೀರಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಅಪಯಶಸ್ಸುವಂತಕ್ಕಂಥದ್ದು ಬರ್ತದೆ. ಆಮೇಲೆ ಈ ವರ್ಷ ಕರ್ಕ ರಾಶಿಯವರಿಗೆ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಆಮೇಲೆ ಮಡದಿ ಮಕ್ಕಳು ಎಲ್ಲರೂ ಕೂಡ ಅನೇಕ ರೋಗ ರುಜಿನಗಳಿಗೆ ತೊಂದರೆಗಳಿಗೆ ಒಳಗಾಗ್ತಕ್ಕಂಥವರಾಗ್ತಾ ಇದ್ದೀರಿ. ತಮ್ಮ ಮನಸ್ಸು ಅಧರ್ಮದತ್ತ ವಾಲ್ತದೆ. ತಾವೇನೇ ಕೆಲಸ ಮಾಡಿದರೂ ಕೂಡ ವಿಳಂಬ ಅಂತಕ್ಕಂಥದ್ದು ಉಂಟಾಗಿ ತಾವು ಏನು ಪ್ರಯತ್ನ ಮಾಡ್ತಾ ಇದ್ರೆ ಪ್ರಯತ್ನಕ್ಕೆ ತಕ್ಕ ಫಲ ಅಂತಕ್ಕಂಥದ್ದು ಕರ್ಕ ರಾಶಿಯವರಿಗೆ ಈ ವರ್ಷ ಸಿಗುವುದಿಲ್ಲ. ಯಾಕೆಂದರೆ ಗುರುಬಲವೂ ಇಲ್ಲ ಹಾಗೂ ಶನಿಯ ತೊಂದರೆ ಇರುವುದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗ್ತವೆ. ಇದಕ್ಕೋಸ್ಕರವಾಗಿ ತಾವೇನು ಮಾಡಬೇಕು ಪರಿಹಾರಕ್ಕೆ ಅಂದರೆ ಶನಿ, ರಾಹು ಮತ್ತು ಗುರುವಿನ ಶಾಂತಿಯನ್ನು ಮಾಡಿಸಿಕೊಳ್ತಕ್ಕಂಥವರಾಗಬೇಕು ಮತ್ತು ತಮ್ಮ ತಮ್ಮ ಕುಲದೇವರ ಸ್ಮರಣೆ, ಕುಲದೇವರಿಗೆ ಹೋಗಿ ತಾವು ದರ್ಶನ ಆಶೀರ್ವಾದವನ್ನು ಮಾಡಿಕೊಂಡು ಬಂದರೆ ಆ ಕರ್ಕ ರಾಶಿಯವರಿಗೆ ಬಂದಿರತಕ್ಕಂಥ ದೋಷಗಳು ಪರಿಹಾರವಾಗ್ತವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಇನ್ನು ಸಿಂಹರಾಶಿಯವರ ಫಲವನ್ನು ನೋಡುವುದಾದರೆ ಈ ಸಿಂಹರಾಶಿಯವರಿಗೆ ಈ ವರ್ಷ 11ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 8ಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಸಿಂಹರಾಶಿಯವರಿಗೆ ಈ ವರ್ಷ ಉತ್ತಮವಾದ ಫಲಗಳಿದೆ. ಸಿಂಹರಾಶಿಯವರಿಗೆ ಸಮಾಜದಲ್ಲಿ ಗೌರವ ಅಂತಕ್ಕಂಥದ್ದು ಸಿಗುತ್ತದೆ. ಆಮೇಲೆ ಮನೆಯಲ್ಲಿ ಮಂಗಲ ಕಾರ್ಯಗಳು ಅಂತಕ್ಕಂಥದ್ದು, ಶುಭ ಕಾರ್ಯಗಳು ಅಂತಕ್ಕಂಥದ್ದು ನೆರವೇರ್ತವೆ. ತಮ್ಮಿಂದ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ನೆರವೇರ್ತವೆ. ಅನಿರೀಕ್ಷಿತವಾಗಿ ತಮಗೆ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಬರ್ತದೆ. ಅವಿವಾಹಿತರಿಗೆ ಈ ವರ್ಷ ಕಂಕಣಬಲ ಕೂಡಿ ಬಂದಿರತಕ್ಕಂಥದ್ದಿದೆ. ವಿವಾಹ ಯೋಗ ಇದೆ. ಆಮೇಲೆ ಕೃಷಿಕರಿಗೆ ಉತ್ತಮವಾದ ಬೆಳೆ ಅಂತಕ್ಕಂಥದ್ದು ದೊರಕತಕ್ಕಂಥದ್ದು. ಆದರೆ ಈ ವರ್ಷ 8ಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದರಿಂದಾಗಿ ಸ್ವಲ್ಪ ಖರ್ಚು ಹೆಚ್ಚಾಗಿರ್ತದೆ. ಖರ್ಚು ವಿಪರೀತವಾಗ್ತದೆ. ಶನಿಯ ದೋಷದಿಂದಾಗಿ ವಿನಾಕಾರಣ ಜಗಳಗಳು, ತಗಾದೆಗಳು ಅಂತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ಬರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಈ ಶನಿಯ ದೋಷದಿಂದ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶನಿಯ ಸ್ತೋತ್ರವನ್ನು ಪಠಣೆ ಮಾಡಬೇಕು ಮತ್ತು ಶನಿದೇವರ ಪ್ರೀತ್ಯರ್ಥವಾಗಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಎಳ್ಳು ದಾನವನ್ನು ಮಾಡಿದರೆ ಈ ಶನಿಯಿಂದ ಬಂದಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥವರಾಗಬಹುದು. ನಿಮ್ಮನ್ನು ಕಂಡರೆ ಮಾತ್ಸರ್ಯ ಪಡ್ತಕ್ಕಂಥವರಾಗ್ತಾರೆ. ಈ ವರ್ಷ
ಕೆಲವೊಂದು ಹಾನಿಕಾರಕ ಘಟನೆಗಳು ಅಂತಕ್ಕಂಥದ್ದು ಈ ವರ್ಷ ತಮ್ಮ ಕನ್ಯಾ ರಾಶಿಯವರಿಗೆ ನಡೀತಕ್ಕಂಥದ್ದಾಗ್ತದೆ. ತಾವು ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಫಲ ಅಂತಕ್ಕಂಥದ್ದು ಈ ವರ್ಷ ಸಿಗುವುದಿಲ್ಲ. ವಿನಾಕಾರಣ ಎಲ್ಲ ಕೆಲಸವೂ ಕೂಡ ಮುಂದೂಡಲ್ಪಡುತ್ತದೆ. ಆಮೇಲೆ ತಾವು ಏನೇ ಪ್ರಯತ್ನ ಮಾಡಿದರೂ ಕೂಡ ಆ ಕೆಲಸಗಳು ಅಂತಕ್ಕಂಥದ್ದು ಫಲಿಸುವುದಿಲ್ಲ. 10ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ, ಹಾಗೂ 7ನೇ ಸಂಚಾರದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ವರ್ಷ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲತೆಗಳೇ ಹೆಚ್ಚಿದೆ. ಅದಕ್ಕೋಸ್ಕರವಾಗಿ ತಾವು ಏನು ಪರಿಹಾರ ಮಾಡಿಕೊಳ್ಬೇಕಂದ್ರೆ ಶನಿದೇವರ ಪ್ರೀತ್ಯರ್ಥವಾಗಿ ಎಳ್ಳು ದಾನವನ್ನು ಮಾಡತಕ್ಕಂಥವರಾಗಬೇಕು. ಗುರು ಗ್ರಹದ ಅನುಕೂಲತೆಗಾಗಿ ಪ್ರತಿ ಗುರುವಾರವೂ ಕೂಡ ಆ ಗೋಗಳಿಗೆ ಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೊಡ್ತಕ್ಕಂಥವರಾಗಬೇಕು. ಆ ಗುರು ಬಲ ಬಂದರೆ ತಮಗೆ ಉತ್ತಮವಾದ ಫಲಗಳಿದೆ ಅಂತಕ್ಕಂಥದ್ದನ್ನು ಕನ್ಯಾ ರಾಶಿಯವರಿಗೆ ತಿಳಿಸತಕ್ಕಂತೆ. ಇನ್ನು ತುಲಾರಾಶಿಯವರ ಫಲವನ್ನು ನೋಡುವುದಾದರೆ ಈ ವರ್ಷ ತುಲಾರಾಶಿಯವರು ಅತ್ಯಂತ ಭಾಗ್ಯಶಾಲಿಗಳಾಗಿದ್ದೀರಿ. ತುಲಾರಾಶಿಗೆ 9ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ, 6ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ನಿಮ್ಮ ಮನಸ್ಸು ಅತ್ಯಂತ ಸಂತೋಷದಿಂದ ಕೂಡಿರ್ತದೆ. ಈ ವರ್ಷ ದೇಹದಲ್ಲಿ ಉತ್ತಮವಾದ ಆರೋಗ್ಯ ಸಿಗ್ತದೆ. ಆಮೇಲೆ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ನೀವು ಮನಸ್ಸಿನ ಏನು ಅಂದ್ಕೊಳ್ತೀವಿ ಅದೆಲ್ಲವೂ ಕೂಡ ಈ ವರ್ಷ ಸಿಗ್ತಕ್ಕಂಥದ್ದಾಗ್ತದೆ. ಮನೆಯಲ್ಲಿ ಅನೇಕ ಮಂಗಳ ಕಾರ್ಯಗಳು ಅಂತಕ್ಕಂಥದ್ದು ನೆರವೇರ್ತದೆ. ಎಲ್ಲ ಕಡೆಯಲ್ಲೂ ಕೂಡ ಜಯದ ವಾತಾವರಣ ಈ ವರ್ಷ ತುಲಾರಾಶಿಯವರಿಗೆ ವಿಶೇಷವಾಗಿ ಜಯದ ವಾತಾವರಣ ಇರ್ತದೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ, ಭೂಮಿ, ವ್ಯವಸಾಯ ಎಲ್ಲ ಕಡೆಯಲ್ಲೂ ಕೂಡ ತಮಗೆ ಉತ್ತಮವಾದ ಲಾಭಗಳು ಅಂತಕ್ಕಂಥದ್ದಿದೆ. ಕೋರ್ಟು ಕಚೇರಿಗಳಲ್ಲಿ ವ್ಯವಹಾರಗಳಲ್ಲಿಯೂ ಕೂಡ ತಮಗೆ ಜಯಪ್ರದವಾಗ್ತದೆ. ಅನೇಕ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಅಂತಕ್ಕಂಥದ್ದು ಈ ವರ್ಷ ಇದೆ. ವಾಹನ ಖರೀದಿ ಮಾಡುವಂತಹ ಯೋಗವೂ ಕೂಡ ತುಲಾರಾಶಿಯವರಿಗೆ ಇರ್ತದೆ. ಧನ ಸಂಪಾದನೆಯನ್ನು ಮಾಡ್ತೀರಿ. ದಾನ ಧರ್ಮಗಳನ್ನು ಕೂಡ ವಿಶೇಷವಾಗಿ ಈ ವರ್ಷ ಮಾಡುವಂತಹ ಯೋಗ ಇದೆ. ಈ ತುಲಾರಾಶಿಯವರಿಗೆ ವಿಶೇಷವಾಗಿ ಆ ರಾಹುವಿನ 5ನೇ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದಾಗಿ ವಾತ, ಪಿತ್ತ, ಶೀತದ ಒಂದು ರೋಗಗಳಂತಕ್ಕಂಥದ್ದು ಬರ್ತವೆ. ಅದಕ್ಕೋಸ್ಕರವಾಗಿ ತಾವು ಆ ರಾಹುವಿನ ಜಪತಪಗಳನ್ನು ಅನುಷ್ಠಾನ ಮಾಡಿಕೊಳ್ತಕ್ಕಂಥವರಾಗಬೇಕು. ಮತ್ತು ಕುಲದೇವರಿಗೆ ಮೊರೆ ಹೋದರೆ ತಮಗೆ ಬಂದಿರತಕ್ಕಂಥ ಪೀಡೆ ಪರಿಹಾರವಾಗ್ತದೆ. ಈ ವರ್ಷ ತುಲಾರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ. ಇನ್ನು ವೃಶ್ಚಿಕ ರಾಶಿಯವರ ಸಂವತ್ಸರವನ್ನ ಫಲವನ್ನು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ 8ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ ಮತ್ತು 5ಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅನಾನುಕೂಲಗಳೇ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ಈ ವರ್ಷ ತಮಗೆ ದೇಹಾರೋಗ್ಯದಲ್ಲಿ ಆಲಸ್ಯ ಅಂತಕ್ಕಂಥದ್ದು ಉಂಟಾಗ್ತದೆ. ಆರೋಗ್ಯವನ್ನು ಬಹಳ ಜೋಕೆಯಿಂದ ತಾವು ಕಾಪಾಡಿಕೊಳ್ತಕ್ಕಂಥವರಾಗಬೇಕು. ಪ್ರಪಂಚದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಈ ವರ್ಷ ಇರ್ತದೆ ತಮಗೆ. ಆಮೇಲೆ ಮನಸ್ಸು ಚಿತ್ತ ಚಂಚಲದಿಂದ ಕೂಡಿರ್ತದೆ. ತಾವು ಅತಿಯಾಗಿ ನಂಬಿರ್ತಕ್ಕಂಥವರು ನಿಮಗೆ ಮೋಸ ಮಾಡುವಂತಹ ಲಕ್ಷಣಗಳು ಈ ವರ್ಷ ಇರ್ತದೆ. ಮಾನಸಿಕವಾಗಿ ಶಾಂತಿಯನ್ನು ಕಳೆದುಕೊಳ್ತೀರಿ. ಸಮಾಜದಲ್ಲಿ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳುವಂತಹ ಒಂದು ವರ್ಷ ಈ ವರ್ಷ ಆಗ್ತದೆ. ಆಮೇಲೆ ಧನ ಅಪವ್ಯಯವಾಗ್ತದೆ. ಭೂಮಿಯಿಂದ ಅಲ್ಪ ಪ್ರಮಾಣದ ಲಾಭ ಅಂತಕ್ಕಂಥದ್ದು ಆಗ್ತದೆ. ತಮಗೆ ಧನ ಬರ್ತದೆ. 100 ರೂಪಾಯಿ ಬಂತು ಅಂದರೆ ಅದರಲ್ಲಿ 90 ರೂಪಾಯಿಗಳು ಮಾತ್ರ ಅಪವ್ಯಯವಾಗಿ ಖರ್ಚಾಗಿ ಹೋಗ್ತವೆ. ಕೇವಲ 10 ರೂಪಾಯಿ ಮಾತ್ರ ಉಳಿತದೆ. ಅಷ್ಟು ಧನದ ಅಪವ್ಯಯ ಅಂತಕ್ಕಂಥದ್ದು ಈ ವರ್ಷ ಆಗ್ತದೆ. ಹೀಗಾಗಿ ಇವರಿಗೆ ಅನೇಕ ಪೀಡೆಗಳಿರುವುದರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಪೀಡಾ ಪರಿಹಾರಕ್ಕೋಸ್ಕರವಾಗಿ ಗುರುಚರಿತ್ರೆ ಪಾರಾಯಣವನ್ನು ಮಾಡತಕ್ಕಂಥವರಾಗಬೇಕು. ಗುರುವಿನ ಪ್ರೀತ್ಯರ್ಥವಾಗಿ ಗುರುಶಾಂತಿಯನ್ನು ಮಾಡಿಸಿಕೊಳ್ಳತಕ್ಕಂಥವರಾಗಬೇಕು. 5ಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದರಿಂದಾಗಿ ಶನಿ ಶಾಂತಿಯನ್ನು ಮಾಡಿಸಿಕೊಳ್ಳಿ ಮತ್ತು ಹನುಮಂತ ದೇವರಿಗೆ ಮೊರೆ ಹೋಗಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇರಬೇಕು. ಇದರಿಂದಾಗಿ ತಮಗೆ ಬಂದಿರತಕ್ಕಂಥ ಪೀಡೆ ಅಂತಕ್ಕಂಥದ್ದು ಪರಿಹಾರವಾಗ್ತದೆ. ಇನ್ನು ಈ ವರ್ಷದ ಧನುಷ್ಯ ರಾಶಿಯ ಫಲವನ್ನು ನೋಡುವುದಾದರೆ ಧನುರಾಶಿಯವರಿಗೆ 7ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 4ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವರ್ಷ ಧನುರಾಶಿಯವರಿಗೆ ಕಂಕಣ ಬಲ, ಅವಿವಾಹಿತರಿಗೆ ಕಂಕಣ ಬಲ ಅಂತಕ್ಕಂಥದ್ದು ಇದೆ. ಮನಸ್ಸಿನ ಮನೋರಥಗಳೆಲ್ಲವೂ ಕೂಡ ಪೂರ್ಣವಾಗ್ತದೆ ಮತ್ತು ಈ ವರ್ಷ ಉತ್ತಮವಾಗಿರತಕ್ಕಂತಹ ಬೆಳೆ ತಮಗೆ ಸಿಗ್ತಕ್ಕಂಥದ್ದಾಗ್ತದೆ. ರಾಜಕಾರಣಿಗಳಿಗೆ ಮಿಶ್ರ ಫಲ ಅಂತಕ್ಕಂಥದ್ದಿದೆ. ಧನ ಹೊಂದಾಣಿಕೆಯಿಂದ ಧರ್ಮ ಕಾರ್ಯಗಳು ನಡೆಸ್ತಕ್ಕಂಥವರಾಗ್ತಾ ಇದ್ದೀರಿ. ಆಮೇಲೆ ಉತ್ತಮವಾದ
ಫಲಗಳು ಅಂತಕ್ಕಂಥದ್ದು ಧನುರಾಶಿಯವರಿಗೆ ಈ ವರ್ಷ ಇರತಕ್ಕಂಥದ್ದಾಗ್ತದೆ. ಆದರೆ ಸ್ವಲ್ಪ ಶನಿಯ ಕಾಟ ಇರುವುದರಿಂದಾಗಿ ತಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥವಾಗ್ತವೆ. ಕೆಲವೊಂದು ಕೆಲಸಗಳು ವಿಘ್ನಗಳು ಅಂತಕ್ಕಂಥದ್ದು ಬರುತ್ತದೆ. ಮೇಲಾಧಿಕಾರಿಗಳು ಉಪಟಳ ಅಂತಕ್ಕಂಥದ್ದು ಈ ವರ್ಷ ಇರ್ತದೆ. ಈ ಶನಿಯ ದೋಷಗಳನ್ನು, ಬಂದಿರತಕ್ಕಂಥ ಪೀಡೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಈ ಧನುರಾಶಿಯವರು ಏನು ಮಾಡಬೇಕು ಅಂದರೆ ಎಳ್ಳು ದಾನವನ್ನು ಮಾಡತಕ್ಕಂಥವರಾಗಬೇಕು. ವಿಶೇಷವಾಗಿ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ಕಬ್ಬಿಣದ ದಾನವನ್ನು ಮಾಡತಕ್ಕಂಥವರಾಗಬೇಕು. ಆವಾಗ ಮಾತ್ರ ಈ ಶನಿಯಿಂದ ಬಂದಿರತಕ್ಕಂತಹ ದೋಷ ಪರಿಹಾರವಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತೇವೆ. ಇನ್ನು ಮಕರ ರಾಶಿಯವರ ಜನ್ಮ ಫಲವನ್ನು ಈ ವರ್ಷದ ಫಲವನ್ನು ನೋಡುವುದಾದರೆ, ಮಕರ ರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 3ನೇ ಸ್ಥಾನದಲ್ಲಿ ಶನಿ ಸಂಚಾರ ಇರ್ತದೆ. ಈ ವರ್ಷ ಸಂಸಾರದಲ್ಲಿ ಕೆಲವೊಂದು ಕ್ಲೇಶಗಳು ಅಂತಕ್ಕಂಥದ್ದು ಮಕರ ರಾಶಿಯವರಿಗೆ ಕಂಡು ಬರ್ತದೆ. ಕೌಟುಂಬಿಕದಲ್ಲಿ ಸುಖ ಇಲ್ಲದಂತೆ ಆಗ್ತದೆ. ಅಪವಾದಗಳು ಅಂತಕ್ಕಂಥದ್ದು ನಿಮ್ಮ ಮೇಲಿಂದ ಮೇಲೆ ನಿಮಗೆ ಬರ್ತವೆ. ಮಾನ ಮರ್ಯಾದೆಗಳು ಕುಂಠಿತವಾಗ್ತವೆ. ಆಮೇಲೆ ತಮ್ಮಿಂದ ಕೆಲವೊಂದು ಮಾಡಬಾರದಾಗಿರ್ತಕ್ಕಂಥ ಕೆಲಸಗಳು ಮಾಡಲಿಕ್ಕೆ ಮನಸ್ಸು ಪ್ರೇರಣೆ ಅಂತಕ್ಕಂಥದ್ದು ಕೊಡುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಸಂಪಾದನೆ ಆದರೂ ಕೂಡ ಅದರಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಸಂಸಾರದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಕೋರ್ಟು ಕಚೇರಿಗಳಲ್ಲಿ ಸಂಧಾನವೇ ನೀವು ಮಾಡಿಕೊಡತಕ್ಕಂಥದ್ದಾಗಬೇಕು. ಆಮೇಲೆ ತಮಗೆ ಏನು ತಾವು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಜಾಗೃತೆಯಿಂದ ತಾವು ಕೆಲಸ ಮಾಡ್ತಕ್ಕಂಥವರಾಗಬೇಕು. ಆರೋಗ್ಯದ ಕಡೆಯೂ ಕೂಡ ಹೆಚ್ಚು ಗಮನವನ್ನು ತಾವು ಕೊಡತಕ್ಕಂಥವರಾಗಬೇಕು. ಅವಿವಾಹಿತರಿಗೆ ಹೆಚ್ಚಿನ ಪ್ರಯತ್ನ ಮಾಡಿದರೆ ಈ ವರ್ಷ ಅಂತಕ್ಕಂಥದ್ದು ಕಂಕಣ ಬಲ ಅಂತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಕೃಷಿಕರಿಗೆ ಲಾಭವಿದೆ. ಹಾಗಾಗಿ ಶೋಕದ ವಾತಾವರಣ ಅಂತಕ್ಕಂಥದ್ದು ಉಂಟಾಗ್ತದೆ. ಈ ಮಕರ ರಾಶಿಯವರು ಬಂದಿರತಕ್ಕಂತಹ ಪೀಡೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗುರು ಜಪವನ್ನು ಮಾಡಿಸ್ತಕ್ಕಂಥವರಾಗಬೇಕು. ಗುರುವಾರಕ್ಕೊಮ್ಮೆ ಅನ್ನ ಸಂತರ್ಪಣೆ ಮಾಡಿದರೆ ಇವರು ಬಂದಿರತಕ್ಕಂಥ ಪೀಡೆಗಳು ಅಂತಕ್ಕಂಥ ದುಃಖಗಳು ದೂರವಾಗ್ತವೆ. ಇನ್ನು ಕುಂಭರಾಶಿಯವರ ಫಲವನ್ನು ನೋಡುವುದಾದರೆ, ಕುಂಭರಾಶಿಯವರಿಗೆ 2 ವರ್ಷದಿಂದ ವಿಪರೀತವಾಗಿರತಕ್ಕಂಥ ಪೀಡೆ ಇತ್ತು. ಈ ವರ್ಷ ಕುಂಭರಾಶಿಯವರಿಗೆ ಅತ್ಯುತ್ತಮವಾದ ಫಲಗಳಿವೆ. ಈ ವರ್ಷ ಭಾಗ್ಯಶಾಲಿಗಳಿದ್ದೀರಿ. 7.5 ಶನಿಯ ಪ್ರಭಾವ ಇದ್ದರೂ ಕೂಡ 5ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಕುಂಭರಾಶಿಯವರಿಗೆ ಉತ್ತಮವಾದ ಫಲಗಳಿವೆ. ಗುರುಬಲ ಇರುವುದರಿಂದಾಗಿ ನಿಮಗೆ ಧನ ಸಂಗ್ರಹವಾಗ್ತದೆ. ಮಿತ್ರರಿಂದ, ಬಂಧು ಬಾಂಧವರಿಂದ ನಿಮಗೆ ಸಹಾಯ ಸಿಗ್ತದೆ. ಆಮೇಲೆ ಗೌರವ, ಸಮಾಜದಲ್ಲಿ ಗೌರವ ಅಂತಕ್ಕಂಥದ್ದು ಸಿಗ್ತದೆ. ಕೋರ್ಟು ಕಚೇರಿಗಳಲ್ಲಿ ಜಯ ಅಂತಕ್ಕಂಥದ್ದು ಸಿಗ್ತದೆ. ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರುತ್ತವೆ. ಗುರುಗಳ ದರ್ಶನದ ಭಾಗ್ಯ ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ವಸ್ತ್ರ ಲಾಭ ಇದೆ, ದ್ರವ್ಯ ಲಾಭ ಇದೆ. ಹೊಸ ವಸ್ತು ವಾಹನಗಳನ್ನು ಖರೀದಿ ಮಾಡುವಂಥ ಯೋಗ ಕುಂಭರಾಶಿಯವರಿಗೆ ಇದೆ. ಹೊಲ ಮನೆಗಳನ್ನು ಖರೀದಿ ಮಾಡುವಂಥ ಯೋಗವೂ ಕೂಡ ಈ ವರ್ಷ ಕುಂಭರಾಶಿಯವರಿಗೆ ಇರುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಅಂತಕ್ಕಂಥದ್ದು ಇದೆ. ವಿಶೇಷವಾಗಿ ಈ ವರ್ಷ ಲಾಭ ಅಂತಕ್ಕಂಥದ್ದು ತಮಗೆ ಕಂಡು ಬರ್ತದೆ. ಆದರೆ 7.5 ಶನಿಯ ಪ್ರಭಾವ ಇರುವುದರಿಂದಾಗಿ ಆಗಾಗ್ಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ತೊಂದರೆಗಳು ಅಂತಕ್ಕಂಥದ್ದು ಬರ್ತಾ ಇರ್ತದೆ. ಈ 7.5ಯ ಪ್ರಭಾವದಿಂದ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ತಾವು ಶನೇಶ್ವರನ ಧ್ಯಾನವನ್ನು, ಮಂತ್ರವನ್ನು, ಪಠಣವನ್ನು ಮಾಡತಕ್ಕಂಥವರಾಗಬೇಕು. ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ, ಎಳ್ಳೆಣ್ಣೆಯನ್ನು ಹಾಕಿ, ಕರಿವಸ್ತ್ರದೊಂದಿಗೆ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ದಾನಾದಿಗಳನ್ನು ಮಾಡಿದರೆ ಈ ಕುಂಭರಾಶಿಯವರಿಗೆ ಬಂದಿರತಕ್ಕಂಥ ಕೆಲವೊಂದು ಪೀಡೆಗಳು ಅಂತಕ್ಕಂಥದ್ದು ಪರಿಹಾರವಾಗ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿಯವರ ಫಲವನ್ನು ನೋಡೋಣ. ಈ ವರ್ಷ ಮೀನರಾಶಿಗೆ ಶನಿ ಪ್ರವೇಶ ಮಾಡ್ತಾ ಇದ್ದಾನೆ. ಕುಂಭ, ಮೀನ ಮತ್ತು ಮೇಷ ಈ 3 ರಾಶಿಯವರಿಗೆ 7.5 ಇರ್ತದೆ. ಅದರೊಳಗೂ ಮಧ್ಯಮ ಸ್ಥಾನದಲ್ಲಿ ಈ ಮೀನರಾಶಿಗೆ ಜನ್ಮಸ್ಥ ಶನಿ ಬರುವುದರಿಂದಾಗಿ ಮೀನರಾಶಿಯವರಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಫಲಗಳು ಈ ವರ್ಷ ಇರ್ತದೆ. ಆರೋಗ್ಯದಲ್ಲಿ ಏರುಪೇರಾಗುವಂಥ ಲಕ್ಷಣಗಳಿರ್ತದೆ. ಮನೋಧೈರ್ಯ ಕುಂಠಿತವಾಗ್ತದೆ. ಆಮೇಲೆ ಸುಳ್ಳು ಆಪಾದನೆಗಳು ನಿಮ್ಮ ಮೇಲೆ ಬರ್ತವೆ. ಹಣದ ತೊಂದರೆ ಉಂಟಾಗ್ತದೆ. ಎಲ್ಲ ಕೆಲಸಗಳಲ್ಲಿಯೂ ಕೂಡ ವಿಳಂಬ ಆಗ್ತದೆ. ಮಾನಸಿಕವಾಗಿ ಚಿಂತೆ ಒಳಗಾಗ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಮನಸ್ಸು ಚಂಚಲವಾಗ್ತದೆ. ಅಧ್ಯಯನದ ಕಡೆಗೆ ಗಮನೇ ಹೋಗುವುದಿಲ್ಲ. ಆಮೇಲೆ ಶತ್ರುಗಳು ನಿಮ್ಮನ್ನು ಕಂಡರೆ ಮಾತ್ಸರ್ಯ ಪಡ್ತಾರೆ. ಮತ್ತು ಯಾವುದು ಹೊಸದಾಗಿ ಕೆಲಸ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಅಪಜಯ ಅಂತಕ್ಕಂಥದ್ದು ಉಂಟಾಗ್ತದೆ.
ಬಂಧು ಬಾಂಧವರು ನಿಮ್ಮನ್ನು ಕಂಡರೆ ಸೇರದೇ ಇರತಕ್ಕಂಥ ಪ್ರಸಂಗ ಬರ್ತದೆ. ವ್ಯಾಪಾರ ವ್ಯವಹಾರ ಏನು ಮಾಡಲಿಕ್ಕೆ ಹೋದರೂ ಕೂಡ ನಿಮಗೆ ನಷ್ಟ ಉಂಟಾಗ್ತದೆ. ಯಾವುದೇ ರೀತಿಯ ಇರತಕ್ಕಂಥ ಲಾಭಾಂಶಗಳು ಈ ವರ್ಷ ಇರುವುದಿಲ್ಲ. ರೈತಾಪಿ ವರ್ಗದವರಿಗೂ ಕೂಡ, ಈ ಮೀನರಾಶಿಯಲ್ಲಿ ಇರತಕ್ಕಂಥ ರೈತಾಪಿ ವರ್ಗದಲ್ಲಿಯೂ ಕೂಡ ಅವರಿಗೆ ಕಡಿಮೆ ಲಾಭ ಅಂತಕ್ಕಂಥದ್ದು ಬರ್ತದೆ. ಈ ಶನೇಶ್ವರ ಇಲ್ಲಿ ಪ್ರವೇಶ ಮಾಡುವುದರಿಂದಾಗಿ ಇಷ್ಟೆಲ್ಲ ಕಷ್ಟಗಳು ಅಂತಕ್ಕಂಥದ್ದು ಇರ್ತದೆ. ಇದರ ಪೀಡೆ ಪರಿಹಾರಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂದರೆ, ಗುರುವಾರ ದಿವಸ ಹಳದಿ ಹೂಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು ಮತ್ತು ಅವಶ್ಯವಾಗಿ ತಾವು ಶನಿ ಶಾಂತಿಯನ್ನು ಮಾಡಿಸಿಕೊಳ್ತಕ್ಕಂಥವರಾಗಬೇಕು. ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವರಾಗಬೇಕು, ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವರಾಗಬೇಕು. ಆವಾಗ ನಿಮ್ಗೆ ಬಂದಿರತಕ್ಕಂಥ ಪೀಡೆಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ. ಅನುಕೂಲತೆಗಳಿಗೆ ನನಗೆ ನನ್ನ ರಾಶಿಗೆ ಚೆನ್ನಾಗಿಲ್ಲ ಅಂತಂದರೆ ಮೊಟ್ಟ ಮೊದಲನೇದಾಗಿ ನಾವು ಮಾಡ್ತಕ್ಕಂಥದ್ದು ಹನುಮಂತ ದೇವರಿಗೆ ಮೊರೆ ಹೋಗತಕ್ಕಂಥವರಾಗಬೇಕು. ಹನುಮಂತ ದೇವರಿಗೆ ಮನೆ ಹೋದರೆ ನವಗ್ರಹಗಳೆಲ್ಲವೂ ಕೂಡ ಅನುಗ್ರಹ ಮಾಡ್ತಾರೆ. ಹನುಮಂತರ ದೇವಸ್ಥಾನಕ್ಕೆ ಹೋಗಬೇಕು, ಹನುಮಂತ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು. ತಾವೆಷ್ಟೇ ಕೆಲಸ ಇದ್ದರೂ ಕೂಡ, ಕೆಲಸದ ಒತ್ತಡ ಇದೆ ನನಗೆ, ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಂದ್ರೂ ಕೂಡ ಒಂದು 5 ನಿಮಿಷ ಸಮಯ ಮಾಡಿಕೊಂಡು ಹನುಮಂತ ದೇವರ ಮರೆಗೆ ಹೋಗ್ತಕ್ಕಂಥವರಾಗಬೇಕು. ಪ್ರತಿದಿನ ಹನುಮಂತ ದೇವರಿಗೆ ದೇವಸ್ಥಾನಕ್ಕೆ ಹೋದರೆ ಯಾವ 7.5 ಏನು ಮಾಡುವುದಿಲ್ಲ, ಪಂಚಮ ಶನಿಯೂ ಏನು ಮಾಡುವುದಿಲ್ಲ, ಅಷ್ಟಮ ಶನಿಯೂ ಏನು ಮಾಡೋದಿಲ್ಲ. ಎಲ್ಲ ಗ್ರಹಗಳು ಕೂಡ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತೀಯಾ ಅಂತಂದ್ರೆ ನಿಮ್ಮ ಸಮೀಪೆ, ನಿಮ್ಮ ಕಾಡಾಟವೇ ಅಂತಕ್ಕಂಥದ್ದು ಕೊಡುವುದಿಲ್ಲ. ಅದಕ್ಕೋಸ್ಕರವಾಗಿ ಹನುಮಂತ ದೇವರಿಗೆ ಮೊರೆ ಹೋಗ್ತಕ್ಕಂಥವರಾಗಬೇಕು. ಮತ್ತು ವಿಶೇಷವಾಗಿ ಆ ರುದ್ರದೇವರಿಗೆ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡತಕ್ಕಂಥವರಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರದೇವರಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡತಕ್ಕಂಥವರಾಗಬೇಕು. ಮತ್ತು ಅನೇಕ ದಾನ ಧರ್ಮಗಳನ್ನು ಮಾಡ್ತಕ್ಕಂಥವರಾಗಬೇಕು. ಸಾಧು ಸತ್ಪುರುಷರ ಗುರುಗಳ ದರ್ಶನ ಮಾಡಿಕೊಳ್ತಕ್ಕಂಥವರಾಗಬೇಕು. ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡ್ತಕ್ಕಂಥವರಾಗಬೇಕು. ಮತ್ತು ನಮಗೆ ಒಳ್ಳೆಯದಾಗಬೇಕು ಅಂದರೆ ನಾವು ಮಾಡುವಂಥ ಯೋಜನೆಗಳೇನಿರ್ತವೆ, ನಾವು ದಿನದಲ್ಲಿ ಏನು ಮಾಡ್ತಾ ಇರ್ತೇವೆ ಎಲ್ಲ ಒಳ್ಳೆಯ ಯೋಚನೆಗಳಿರಬೇಕು. ಯಾರಿಗೆ ಕೆಟ್ಟದನ್ನು ನಾವು ಬಯಸಿದರೆ ನಮಗೆ ಕೆಟ್ಟದಾಗ್ತದೆ. ಅದಕ್ಕೋಸ್ಕರವಾಗಿ ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತೆ ಸುಖಮಯವಾಗಿರ್ತಕ್ಕಂಥದ್ದು ಎಲ್ಲರಿಗೆ ಬಯಸ್ತಕ್ಕಂಥವರಾಗಬೇಕು. ಆವಾಗ ನಮಗೂ ಕೂಡ ಸುಖವನ್ನು ಸಿಗ್ತದೆ, ನಮ್ಮ ದೇಶಕ್ಕೂ ಒಳ್ಳೆಯದಾಗಲಿ. ಭಾರತ ದೇಶದಲ್ಲಿ ಸಮೃದ್ಧವಾಗಿ ಮಳೆಯಾಗಿ ಉತ್ತಮವಾದ ಬೆಳೆಗಳು ಬರಲಿ, ನಮ್ಮ ದೇಶ ಸುಭಿಕ್ಷೆಯಿಂದ ಕೂಡಲಿ, ಶ್ರೀಮಂತ ರಾಷ್ಟ್ರವಾಗಲಿ, ನಮ್ಮ ದೇಶದಲ್ಲಿ ವಾಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಉತ್ತಮವಾದ ಫಲಗಳು ಸಿಗಲಿ, ಭಗವಂತನ ಅನುಗ್ರಹವಾಗಲಿ. ನಮ್ಮ ದೇಶದ ರಾಜ್ಯಭಾರವನ್ನು ಮಾಡತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಮುತ್ಸರ್ದಿಗಳಿಗೂ ಕೂಡ ವಿಶೇಷವಾಗಿ ಉತ್ತಮ ಕಾರ್ಯ ಮಾಡುವಂತಹ ಒಂದು ಧೈರ್ಯವನ್ನ, ಪ್ರೇರಣೆಯನ್ನು ಭಗವಂತ ಅವರಿಗೆ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಭಗವಂತ ಒಳಿತನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.